ಭಾರತದ ಈ ಹಳ್ಳಿಯಲ್ಲಿ ಎಲ್ಲ ಮಹಿಳೆಯರು ಬೆತ್ತಲಾಗಿರ್ತಾರೆ. ಬಟ್ಟೆಯೇ ಇಲ್ಲದೆಯೇ ಅವರು ಇಲ್ಲಿ ವಾಸ ಮಾಡ್ತಾರೆ. ಹಾಗಿದ್ರೆ ಆ ಊರಿನ ಹೆಸರೇನು? ಹೀಗೆ ಬಟ್ಟೆ ಇಲ್ಲದೆ ವಾಸ ಮಾಡೋಕೆ ಇರೋ ಕಾರಣ ಏನು ಅನ್ನೋದನ್ನ ಹೇಳ್ತೀವಿ. ಈ ವಿಡಿಯೋವನ್ನ ಪೂರ್ತಿ ನೋಡಿ. ಅಮೆಜಾನ್ ಕಾಡುಗಳಲ್ಲಿ ಈಗಲೂ ಆದಿವಾಸಿ ಜನರು ಬಟ್ಟೆ ಇಲ್ಲದೆ ಜೀವನ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಆಫ್ರಿಕಾದ ದೇಶಗಳಲ್ಲೂ ಬುಡಕಟ್ಟು ಜನ ಬಟ್ಟೆಯನ್ನೇ ಧರಿಸಲ್ಲ. ಅದೇ ಥರ ಭಾರತದಲ್ಲೂ ಒಂದು ದೊಡ್ಡ ಹಳ್ಳಿಯ ಜನ ಮೈ ಮೇಲೆ ಒಂಚೂರು ಬಟ್ಟೆ ಇಲ್ಲದೆ ವಾಸ ಮಾಡ್ತಿದ್ದಾರೆ. ಈ ಹಳ್ಳಿಯ ಪ್ರತಿ ಪುರುಷ ಹಾಗೂ ಮಹಿಳೆ ಇಂಥದ್ದೊಂದು ವಿಚಿತ್ರ ಸಂಪ್ರದಾಯ ಪಾಲಿಸ್ತಿದ್ದಾರೆ. ಹಿಮಾಚಲ ಪ್ರದೇಶದ ಮಣಿಕರ್ಣ ಕಣಿವೆಯ ಪಿಣಿ ಅನ್ನೋ ಹೆಸರಿನ ಹಳ್ಳಿ ಒಂದಿದೆ. ಇಲ್ಲಿನ ಜನ ಶತಮಾನಗಳಿಂದಲೂ ಹಳೆಯ ಸಂಪ್ರದಾಯವೊಂದನ್ನ ಪಾಲಿಸ್ತಾ ಬರ್ತಿದ್ದಾರೆ. ಇಲ್ಲಿನ ಗ್ರಾಮಸ್ಥರು ವರ್ಷದಲ್ಲಿ 5 ದಿನ ಬಟ್ಟೆಯನ್ನೇ ಹಾಕಲ್ಲ. ಇಲ್ಲಿನ ಮಹಿಳೆಯರು ಈಗಲೂ ಬಟ್ಟೆಯನ್ನೇ ಧರಿಸಲ್ಲ. ಪ್ರತಿ ವರ್ಷ ಪಿಣಿ ಗ್ರಾಮದ ಮಹಿಳೆಯರು ಶ್ರಾವಣ ಮಾಸದಲ್ಲಿ 5 ದಿನ ಬಟ್ಟೆ ಧರಿಸುವುದಿಲ್ಲ. ಈ ಸಂಪ್ರದಾಯವನ್ನ ಅನುಸರಿಸದ ಮಹಿಳೆ ಕೆಲವೇ ದಿನಗಳಲ್ಲಿ ಕೆಟ್ಟ ಸುದ್ದಿ ಕೇಳುತ್ತಾರೆ ಅನ್ನೋದು ನಂಬಿಕೆ. ಈ ಟೈಮಲ್ಲಿ ಇಡೀ ಗ್ರಾಮದಲ್ಲಿ ಗಂಡ ಮತ್ತು ಹೆಂಡತಿ ಪರಸ್ಪರ ಮಾತನಾಡುವುದಿಲ್ಲ. ಈ ಅವಧಿಯಲ್ಲಿ ಗಂಡ ಮತ್ತು ಹೆಂಡತಿ ದೂರ ಇರ್ತಾರೆ. ಇಂತಹ ಸಂಪ್ರದಾಯವನ್ನ ಅನುಸರಿಸಿರೋದ್ರ ಹಿಂದೆ ಒಂದು ಕುತೂಹಲಕಾರಿ ಕತೆ ಇದೆ. ಪಿಣಿ ಗ್ರಾಮದಲ್ಲಿ ಬಹಳ ಹಿಂದೆಯೇ ದೆವ್ವಗಳು ಓಡಾಡ್ತಿದ್ವಂತೆ. ಆ ರಾಕ್ಷಸರು ಹಳ್ಳಿಯ ಹೆಂಗಸರ ಬಟ್ಟೆಗಳನ್ನ ಹರಿದು ತೆಗೆದುಕೊಂಡು ಹೋಗ್ತಿದ್ರಂತೆ. ಅವರಿಂದ ಗ್ರಾಮಸ್ಥರನ್ನ ರಕ್ಷಿಸಲು ಲಹುವಾ ಗೋಂಡ್ ದೇವತೆ ಪಿಣಿ ಗ್ರಾಮಕ್ಕೆ ಬಂದಳು. ಆ ದೇವಿಯು ರಾಕ್ಷಸರನ್ನು ಕೊಂದು ಜನರನ್ನ ರಕ್ಷಿಸಿದಳು. ಈ ಘಟನೆ ನಡೆದದ್ದು ಭಾದ್ರಪದ ಮಾಸದ ಮೊದಲ ದಿನ. ಅಂದಿನಿಂದ ಮಹಿಳೆಯರು ಶ್ರಾವಣ ಮಾಸದಲ್ಲಿ 5 ದಿನಗಳವರೆಗೆ ಉಡುಪುಗಳನ್ನೇ ಧರಿಸದೇ ಇರೋ ಸಂಪ್ರದಾಯವಿದೆ. ಒಂದು ವೇಳೆ ಬಟ್ಟೆಯಲ್ಲಿ ಸುಂದರವಾಗಿ ಕಾಣಿಸಿಕೊಂಡರೆ ರಾಕ್ಷಸರು ದೆವ್ವಗಳು ಅವರನ್ನು ಒಯ್ಯುತ್ತದೆ ಎಂದು ಇಲ್ಲಿ ನಂಬಲಾಗಿದೆ. ಅದಕ್ಕಾಗಿಯೇ ಈ ಸಂಪ್ರದಾಯವನ್ನ ಮಾಡಿದ್ದಾರೆ. ಈ ಗ್ರಾಮದಲ್ಲಿ ಪುರುಷರಿಗೂ ಕೆಲವೊಂದು ಕಟ್ಟುಪಾಡುಗಳಿವೆ. ಶ್ರಾವಣದ 5 ದಿನ ಗಂಡಸರು ಮದ್ಯ ಕುಡಿಯಲ್ಲಿ ಮಾಂಸ ತಿನ್ನಲ್ಲ. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ನೋಡಿ ನಗುವಂತೆಯೂ ಇಲ್ವಂತೆ. ಶ್ರಾವಣದ 5 ದಿನ ಜನ ಬೆತ್ತಲಾಗಿರೋ ದಿನ ಬೇರೆ ಗ್ರಾಮದ ಜನರು ಕೂಡ ಈ ಊರಿಗೆ ಬರುವಂತಿಲ್ಲ. ಈ ಗ್ರಾಮಸ್ಥರ ಹಬ್ಬದಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನೋಡ್ತೀರಿ ಲಯನ್ ಟಿವಿ.